ಈಗ ಸರ್ ನೀವೇ ನೋಡ್ತಿದ್ದೀರಾ, ಹೆಸರಾಂತ ಆಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಮತ್ತೆ ಇವಾಗ ರೀಸೆಂಟ್ ಆಗಿ ಅವರು ದಿಲೀಪ್ ರಾಜ್ ಅವರು, ಮತ್ತೆ ಈಗ ನೀವು ನೋಡ್ತಾ ಇದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರ್ತಿದೆ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗ್ತಿಲ್ಲ. ಹಾರ್ಟ್ ಅಟ್ಯಾಕ್ ಬಗ್ಗೆ ನೀವು ಏನ್ ಸಜೆಷನ್ ಕೊಡ್ತೀರಿ ಸರ್ ಚೆನ್ನಾಗಿ? ನೀನು ಕೇಳೋದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಈಚೀಚೆಗೆ ಸೆಲೆಬ್ರಿಟಿಗಳು ಸತ್ತಾಗ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಆದರೆ ಆಗಿಂದಾಗಿ ಪೇಪರ್ನ ನೋಡ್ತೀವಿ, ಸಣ್ಣ ಮಗು ಹೋಮ್ವರ್ಕ್ನ ಮೇಡಮ್ನ ಹತ್ರ ಕಡೋವಾಗೆ ಹೃದಯ ಸತ್ತೋಗುತ್ತೆ. ಅದನ್ನು ಮಾಧ್ಯಮದಲ್ಲಿ ಬರೋದು ಹೃದಯಾಘಾತದಿಂದ ಸತ್ತೋಯ್ತು ಅಂತ. ಬಟ್ ಹೃದಯದ ಬಗ್ಗೆ ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿ ಹೇಳಬೇಕು ಅಂದರೆ, ನಿಮ್ಮ ಹೃದಯ, ನಮ್ಮ ಹೃದಯ ಎದೆಯ ಎಡಭಾಗದಲ್ಲಿ ಸ್ವಲ್ಪ ಸೆಂಟ್ರ್ವರೆಗೂ ನಮ್ಮ ಮುಷ್ಟಿಯಷ್ಟಿರುತ್ತೆ. ಈ ಹೃದಯ 24/7 ಸಾಯೋವರೆಗೂ ಕೂಡ ಲಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ. ಒಂದು ನಿಮಿಷಕ್ಕೆ 72ರಿಂದ 80 ಸಾರಿ ಅದು ಬೀಟ್ ಆಗುತ್ತೆ. ಹಾರ್ಟ್ ಬೀಟ್ ಅಂತೀವಿ ನಾವು ಅದನ್ನು. ಇದು ಬೀಟ್ ಆಗೋದು ನಿಂತೋದ್ರೆ ಹೃದಯ ನಿಂತೋಯ್ತು ಅಂತವ್ರು. ಸೊ ಹೃದಯದ ಬಗ್ಗೆ ಮಾತನಾಡುವಾಗ ಬಹಳ ಕಾಮನ್ ಆಗಿ ಯೂಸ್ ಮಾಡೋದು ಅಂದರೆ, ಅಯ್ಯೋ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರಂತೆ, ಹೃದಯಾಘಾತ ಆಗಿ ಸತ್ತೋಗ್ಬಿಟ್ರಂತೆ. ಬಟ್ ನಿಮ್ಗೊಂದು ಸ್ಪಷ್ಟತೆ ಕೊಡ್ತೀನಿ ನಾನು. ಹೃದಯಾಘಾತದಿಂದ ಪ್ರತಿ ಸಾರಿ ಸತ್ತೋಗಲ್ಲ, ಯಾರೂ ಸತ್ತೋಗಲ್ಲ, ಉಳ್ಕೊಳ್ಳೋ ಅವಕಾಶ ಇರುತ್ತೆ. ಇದು ನೆನಪಿಡಿ. ಮತ್ತೆ ಏನ್ರಿ ಡಾಕ್ಟ್ರೆ ಸತ್ತಾಗ ಹಂಗೆ ಯೂಸ್ ಮಾಡ್ತೀವಲ್ಲ ನೋಡಿ. ಹೃದಯದ ಬಗ್ಗೆ ಮಾತನಾಡುವಾಗ ಹೃದಯಾಘಾತ ಬೇರೆ ಅಂದರೆ ಹಾರ್ಟ್ ಅಟ್ಯಾಕ್ ಬೇರೆ, ಹೃದಯ ಸ್ತಂಭನ ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹಾರ್ಟ್ ಫೇಲ್ಯೂರ್ ಕಾರ್ಡಿಯಾಕ್ ಫೇಲ್ಯೂರ್ ಬೇರೆ. ಇದು ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಕಲ್ತ್ಕೋತೀವಿ, ಪಾಠ ಮಾಡ್ತೀವಿ. ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಯಾವಾಗ ಸತ್ತು ಹೋಗ್ತಾರೆ, ಯಾರ ಉಳ್ಕೋಬೋದು, ಅದ್ರ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ ನೋಡಿ. ನನ್ನ ಬೆರಳು ನಿಮಗೆ ತೋರಿಸ್ತಾ ಇದ್ದೀನಿ, ಪಿಂಕ್ ಇದೆ, ನಿಮ್ಮ ಬೆರಳು ಪಿಂಕೇ ಇರುತ್ತೆ ಅಂದರೆ ಜೀವಂತ ಇದೆ ಅಂತ ಅರ್ಥ. ಯಾಕೆ ಜೀವಂತ ಇದೆ ಅಂದರೆ, ನಮ್ಮ ದೇಹದ ಪ್ರತಿಯೊಂದು ಭಾಗನೂ, ಕಿಡ್ನಿಯಿಂದ ಹಿಡಿದು ಲಿವರಿಂದ ಹಿಡಿದು ನಿಮ್ಮ ಹಾರ್ಟ್ನಿಂದ ಹಿಡಿದು ಪ್ರತಿಯೊಂದು ಬದುಕಬೇಕಾದ್ರೆ ಅದಕ್ಕೆ ಆಕ್ಸಿಜನ್ ಬೇಕು, ಗ್ಲೂಕೋಸ್ ಬೇಕು. ಅದು ಎಲ್ಲಿಂದ ಬರುತ್ತೆ ಅಂದರೆ ರಕ್ತನಾಳದಿಂದ ಬರುತ್ತೆ. ಆರ್ಟೀರಿಯಲ್ ಸಪ್ಲೈ ಅಂತೀವಿ ನಾವು. ನಾವು ತಿಂದ ಆಹಾರ ಕರುಳಿನಲ್ಲಿ ಜೀರ್ಣ ಆಗಿ ರಕ್ತಕ್ಕೆ ಹೀರ್ಕೊಂಡು ಅದಾದ ನಂತರ ಅದ್ರ ಬಳಿ ಬರ್ತಾ ಇರುತ್ತೆ. ಇನ್ಸುಲಿನ್ನಿಂದ ಅದು ಸೆಲ್ ಒಳಗೋಗಿ ಸೆಲ್ ಜೀವಂತ ಇರುತ್ತೆ. ಈಗ ನಾನು ನಿಮ್ಮ ಮುಂದೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನನ್ನ ಬೆರಳಿಗೆ ಟೈಟಾಗಿ ಹಾಕ್ಬಿಟ್ರೆ 4 hours ಆದಮೇಲೆ ಇದು ಕಪ್ಪಗಾಗ್ಬಿಡುತ್ತೆ, ಅಂದರೆ ಸತ್ತೋಯ್ತು ಅಂತ. ನಮ್ಮ ಭಾಷೆಯಲ್ಲಿ ಗ್ಯಾಂಗ್ರೀನ್ ಅಂತೀವಿ ನಾವು. ಸೊ ಯಾಕೆ ಅಂದರೆ ನೋಡಿ, ಇಲ್ಲೊಂದು ಡಿಜಿಟಲ್ ವೆಸಲ್ ಅಂತೀವಿ, ಇಲ್ಲೊಂದು ಡಿಜಿಟಲ್ ವೆಸಲ್, ಇವೆರಡನ್ನು ಬ್ಲಾಕ್ ಮಾಡಿದ್ರೆ ಸತ್ತೋಗುತ್ತೆ. ಇದು ಯಾಕೆ ನಿಮಗೆ ಸಿಂಪಲ್ ಆಗಿ ಹೇಳಿದೆ ಅಂದರೆ, ನಮ್ಮ ಹೃದಯಕ್ಕೂ ಕೂಡ ಇದೇ ರೀತಿಯ ರಕ್ತನಾಳಗಳು ಇರ್ತವೆ. ಅದನ್ನು ನಾವು ಕರ್ನರಿ ವೆಸಲ್ಸ್ ಅಂತೀವಿ. ಲೆಫ್ಟು ರೈಟು ಆ ಥರ ಬ್ರಾಂಚ್ಗಳಿದ್ದಾವೆ. ನಿಮ್ಗೆ ಅಷ್ಟೊಂದು ಡೀಟೇಲ್ಸ್ ಬೇಕಿಲ್ಲ. ಸರ್ಕಂಪ್ಲೆಕ್ಸು ಅವೆಲ್ಲ ಇರ್ತವೆ. ಆ ರಕ್ತನಾಳ ಏನಾದರೂ ಬ್ಲಾಕ್ ಆಯಿತು, ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ಗೋಸ್ಕರ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸ್ದೆ. ಅಲ್ಲಿ ಯಾರು ರಬ್ಬರ್ ಬ್ಯಾಂಡ್ ಹಾಕಾಗಲ್ಲ. ಆದರೆ ನಿಮ್ಮ ರಕ್ತನಾಳದ ಒಳಗೆ ಕ್ಲಾಟ್ ಬರುತ್ತೆ, ಥ್ರಾಂಬೋಸ್ ಆಗುತ್ತೆ. ಆವಾಗ ಆ ರಕ್ತ ಹರಿಯೋದು ನಿಂತೋಗುತ್ತೆ. ಆ ನಿಂತೋಗೋದ್ರನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ. ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. MI ಆಯಿತು ಅವರಿಗೆ ಅಂತೀವಿ. ಆದರೆ ಇಲ್ಲಿ 4 ಗಂಟೆ ತಗೊಳ್ತಲ್ಲ ಡಾಕ್ಟ್ರೆ, ಅಲ್ಲೇನು 5 ನಿಮಿಷಕ್ಕೆ. ಹೌದು, ನಮ್ಮ ಹೃದಯದ ಮಾಂಸಖಂಡ ಇದೆಯಲ್ಲ, ಮಯೋಕಾರ್ಡಿಯಂ, ಭಾಳ ಸೆನ್ಸಿಟಿವ್ ಮಸಲ್ಲು. ಈ ಮಸಲ್ಗಳೆಲ್ಲ ಸ್ಕೆಲೆಟಲ್ ಮಸಲ್ ಅಂತೀವಿ ನಾವು. ನಿಮ್ಮ ದೇಹದಲ್ಲಿ 639 ಸ್ಕೆಲೆಟಲ್ ಮಸಲ್ ಇದ್ದಾವೆ, ಆದರೆ ಹೃದಯ ಇರೋದು ಒಂದೇ. ಸೊ ಹೃದಯಕ್ಕೆ ರಕ್ತನಾಳಗಳು ಬ್ಲಾಕ್ ಆಯಿತು ಅಂದರೆ, ಇದು ಯಾಕೆ ಬ್ಲಾಕ್ ಆಗುತ್ತೆ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು. ಇದು ಭಾಳ ಸಾಮಾನ್ಯವಾಗಿ ಆಗೋದು 60-65 ವರ್ಷದ ಮೇಲೆ. ನಾನು MBBS ಓದೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು ಹಾರ್ಟ್ ಅಟ್ಯಾಕ್ ಆಗಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರೋರು. ಅದಕ್ಕೆ ನೀವು ಪುನೀತ್ ರಾಜ್ಕುಮಾರ್ ಅಂತ ಹೆಂಗ್ ಫೆಲೋ, ರಾಜ್ ಅಂತ ಹೆಂಗ್ ಆಕ್ಟರು, ಇಂಥವ್ರು ಯಾಕೆ ಸತ್ತು ಹೋಗ್ತಿದ್ದಾರೆ? ಯಾರೋ ಡಾಕ್ಟ್ರೆ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡೋಗಿ ಬಿದ್ದು ಸತ್ತೋದ್ರು, ಅಲ್ಲೆಲ್ಲೋ ಹೆಂಗ್ ಫೆಲೋ ಜಿಮ್ ಮಾಡೋಗಿ ಸತ್ತೋದ. ಇವೆಲ್ಲ ನೋಡಿದಾಗ ನಿಮಗೆ ಗಾಬರಿ ಆಗುತ್ತೆ. ಸೊ ನ್ಯಾಚುರಲಿ 35-40 ವರ್ಷಕ್ಕೂ ಇವತ್ತಿಗೂ ವ್ಯತ್ಯಾಸಗಳು ಕಂಡು ಬರ್ತವೆ. ಅದು ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಅಂತೀವಿ ನಾವು. ಬಟ್ ಅಲ್ಟಿಮೇಟ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ 3-4 ಕಾರಣಗಳು ಸ್ಪಷ್ಟವಾಗಿ ಗೊತ್ತಿದೆ. ಯಾರು ತುಂಬ ಸ್ಮೋಕ್ ಮಾಡ್ತಾರೆ, ಯಾರು ಪಾನ್ ಪರಾಗು ಗುಟ್ಕಾತಿ ಅಂದರೆ ಟೊಬ್ಯಾಕೋ ತಿಂತಾರಲ್ಲ ಅವರು, ತುಂಬ ದಪ್ಪ ಇರ್ತಾರಲ್ಲ ಚರ್ಬಿ, ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ನಾವು. ಯಾರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಲ್ಲ
ಅಂಥವರಿಗೆ ಆ ರಕ್ತನಾಳಗಳು ಬ್ಲಾಕ್ ಆಗಿ ಹೃದಯಾಘಾತ ಆಗತ್ತೆ. ಸೊ ಹೃದಯಾಘಾತ ಆದಾಯ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇದ್ಕಿದ್ದಂಗೆ ಎದೆ ನೋವು, ಎದೆ ಮೇಲೆ ಯಾರೋ ಕೂತಂಗೆ ತುಳ್ದಂಗೆ, ಎಲ್ಲೋ ಒಂದ್ ಕಡೆ ಈ ನೋವು ಎಡ ಭುಜಕ್ಕೆ ಹೋದಂಗೆ, ಎಡಗಡೆ ದವಡೆಗೆ ಹೋದಂಗೆ ಆಗುತ್ತೆ. ಆಗ ನಿಮಗೆ ಎಚ್ಚರ ಆಗಬೇಕು, ಅಯ್ಯೋ ಇದೇನೋ ಹಾರ್ಟ್ ಅಟ್ಯಾಕ್. ಕೆಲವೊಮ್ಮೆ ಭಯಂಕರ ನೋವಿರುತ್ತೆ, ಆದರೆ ಅನ್ಫಾರ್ಚುನೇಟ್ಲಿ ಡಯಾಬಿಟಿಸ್ ಇರೋರಿಗೆ ನೋವೇ ಕಾಣಲ್ಲ, ಅಂಥವ್ರು ನೆಗ್ಲೆಕ್ಟ್ ಮಾಡಿ ಸತ್ತೋಗ್ತಾರೆ. ಸೊ ನಿಮಗೆ ಹೃದಯ ಆಘಾತ ಆದ ತಕ್ಷಣ ಯಾರು ಸತ್ತೋಗಲ್ಲ, ಇದೊಂದು ನೆನಪಿಟ್ಬಿಡಿ. ಹಂಗಾದಾಗ ದಯವಿಟ್ಟು ನಿಮಗೆ ನಿಯರೆಸ್ಟ್ ಡಾಕ್ಟ್ರು, ನೀವೇ ಮನೆಯಲ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ, ಮನೆ ಔಷಧಿ ಮಾಡ್ಕೋಬೇಡಿ. ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೋಬೇಡಿ. ಯಾಕಂದರೆ ನೀವು ಎಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ ಅಷ್ಟು ಬೇಗ ನಿಮ್ಗೊಂದು ECG ಮಾಡಿ, ಒಂದು ಆಂಜಿಯೋ ಮಾಡಿ, ನಿಮ್ಮ ಕ್ಲಾಟ್ನ ಡಿಸಾಲ್ವ್ ಮಾಡೋ ಫೆಸಿಲಿಟೀಸ್ ಇರುತ್ತೆ ಜಯದೇವ ಅಂತ ಹಾಸ್ಪಿಟ್ಲಲ್ಲಿ. ಅಟ್ಲೀಸ್ಟ್ ಜಯದೇವಾಗ ಹೋಗದಿದ್ರು ಕೂಡ ನಿಮ್ಮ ಮನೆ ಹತ್ರ ಇರೋ ಫಿಸಿಷಿಯನ್ಗೆ ಹೋದರೆ ಅವರೊಂದು ECG ಮಾಡಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಬೇಗ ಹಾಸ್ಪಿಟ್ಲಿಗೆ ಹೋಗಿ ಅಂತಾದರೂ ಕಳಿಸ್ತಾರೆ. ಸೊ ಆದ್ದರಿಂದ ಬಟ್ ಇಲ್ಲ ಮನೆಯೊಳಗೆ ಹಂಗಂದ್ರು ಹಂಗೆ ಸತ್ತೋಗ್ಬಿಟ್ರು ಅಂದರೆ ಅದನ್ನು ನಮ್ಮ ಭಾಷೆಯಲ್ಲಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ರಕ್ತನಾಳಗಳು ಎರಡು ಒಂದು 3 ರಕ್ತನಾಳಗಳು ಇರ್ತವೆ, ಟ್ರಿಪಲ್ ವೆಸಲ್ ಬ್ಲಾಕ್ ಅಂತೀವಿ ನಾವು. 3 ಒಂದೇ ದಿನ ಬ್ಲಾಕ್ ಆಗಲ್ಲ, ಇದು ತಿಳ್ಪಿರಲಿ ನಿಮಗೆ. ದಯವಿಟ್ಟು ಚಿಕ್ಕ ವಯಸ್ಸಿನಿಂದನೇ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ತುಂಬಾ ಜನ ಚಿಕ್ಕ ಹುಡುಗರಿಗೆ ಏನಾಗಲ್ಲ ಬಿಡು ತಿನ್ಲಿ ಅಂತೀರಿ, ನಿಮ್ಮ ಮಕ್ಕಳು ಚೆಬ್ಬಿ ಆಗಿದ್ರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಹಳೆ ಕಾಲದಲ್ಲಿ ನಮ್ಮ ಮಕ್ಕಳು ಚೆಬ್ಬಿ ಆಗಿರಲಿ ಅನ್ನೋರು, ಇವಾಗಿಲ್ಲ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಎಷ್ಟು ಸಣ್ಣಗಿದ್ರೆ ಅಷ್ಟು ಒಳ್ಳೇದು. ಅಲ್ಲಿಂದನೇ ಕೊಲೆಸ್ಟ್ರಾಲ್ ಶುರುವಾಗುತ್ತೆ. ಡಿಪಾಸಿಟ್ ಆಗಿ 50 ವರ್ಷಕ್ಕೆ ಬಂದಾಗೆ ಈಗ 50 ವರ್ಷಕ್ಕೆ ಆಗೋದು 30 ವರ್ಷಕ್ಕೆ ಆಗ್ತಾ ಇದೆ. ಅದನ್ನ ನಮ್ಮ ಕಣ್ಣು ಮುಂದೆನೇ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಲೈಫ್ ಸ್ಟೈಲ್ ಚೇಂಜಸ್. ಈಗ ಯಾರು ನಡೆದಾಡೋದು ಇಲ್ಲ, ಅಟ್ಲೀಸ್ಟ್ ಮೊದಲಿಗೆ ಎಕ್ಸಸೈಸ್ ಮಾಡದಿದ್ರು ಕೂಡ ಸ್ಕೂಲಿಗೆ ನಡ್ಕೊಂಡು ಹೋಗೋರು, ಮನೆ ನಡ್ಕೊಂಡು ಹೋಗೋರು, ಅಂಗಡಿಗೆ ನಡ್ಕೊಂಡು ಹೋಗೋರು. ಇವಾಗ ಯಾರು ಇಲ್ಲ, ಮನೆಗೂ ನಡೆಯಲ್ಲ. ಯಾಕಂದ್ರೆ ಎಲ್ಲರ ಕೈನಲ್ಲೂ ರಿಮೋಟ್ ಇರ್ತದೆ, ಎಲ್ಲರ ಕೈನಲ್ಲೂ ಮೊಬೈಲ್ ಇರ್ತದೆ. ಹಂಗಾಗಿ ಸೆಡೆಂಟರಿ ವರ್ಕ್. ಇಟ್ ಈಸ್ ಸ್ಮೋಕಿಂಗ್ ಎಷ್ಟು ರಿಸ್ಕೋ, ನೀವು ಕೂತೇ ಇದ್ರೆ ಅದರ 4ರಷ್ಟು ರಿಸ್ಕ್ ಅಂತಾರೆ ಕಾರ್ಡಿಯಾಲಜಿಸ್ಟ್. ಸಿಟ್ಟಿಂಗ್ ಜಾಬ್ ಈಸ್ ರಿಸ್ಕಿ ಜಾಬ್ ಅಂತ. ಅದರಿಂದ ದಯವಿಟ್ಟು ನಿಮ್ಮ ಹೃದಯಾಘಾತಕ್ಕೆ ಕಾರಣ ನಿಮ್ಮ ಕೊಲೆಸ್ಟ್ರಾಲು, ನಿಮ್ಮ ಹೆವಿ ವೆಯ್ಟು, ನಿಮ್ಮ ಸ್ಮೋಕಿಂಗು, ನಿಮ್ಮ ಕೆಲವು ಅಫ್ಕೋರ್ಸ್ ಕೆಲವು ಫ್ಯಾಮಿಲಿಗಳೊಳಗೆ ಹೆರಿಡಿಟ್ರಿ ಇರ್ತದೆ. ಸ್ವಲ್ಪ ಅವರು ತಾತನು ಬೇಗ ಸತ್ತೋಗಿರ್ತಾನೆ, ಆ ಥರನೂ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಇರ್ತವೆ. ಬಟ್ ಅವನ್ನೆಲ್ಲ ಮಾಡಿಫೈ ಮಾಡ್ಕೋಬೋದು. ಸೊ ನಾವೇನು ಗಂಟೆಗಳ ಪಾಠ ಮಾಡ್ತೀವಲ್ಲ ಮೆಡಿಕಲ್ ಕಾಲೇಜ್, ಅದನ್ನು ನಿಮ್ಗೆ 10 ನಿಮಿಷದಲ್ಲಿ ನಾನು ಹೇಳ್ತಾ ಇದ್ದೀನಿ ಏನು ಮಾಡಬೇಕು ಅಂದರೆ. ಸೊ ಡೆಫಿನೆಟ್ಲಿ ದಯವಿಟ್ಟು ನಿಮಗೆ ಹೃದಯಾಘಾತ ಆಗಬಾರ್ದು ಅಂದರೆ ಮೊದಲು ನಿಮ್ಮ ಫುಡ್ ಭಾಳ ಇಂಪಾರ್ಟೆಂಟು. ದಿನ ಮಟನ್ ತಿಂತೀನಿ, ಅರ್ಧ kg ಬೀಗ್ರೂಟ್ದಾಗ ಆಗ್ತಂಗೆ ಹಂಗೆ ತಿನ್ನಬೇಡಿ. ಚಿಕನ್ ಈಸ್ ಬೆಟರ್ ದ್ಯಾನ್ ಮಟನ್, ಫಿಶ್ ಈಸ್ ಬೆಟರ್ ದ್ಯಾನ್ ಚಿಕನ್, ಕೋಳಿ ಮೊಟ್ಟೆ ಈಸ್ ಬೆಟರ್ ದ್ಯಾನ್ ಆಲ್ ದೀಸ್ ಥಿಂಗ್ಸ್. ನೀವು ತಿನ್ನಿ, ನಾನ್ ವೆಜಿಟೇರಿಯನ್ ತಿಂದರೆ ಬೇಡ ಅನ್ನಲ್ಲ. ಆದಷ್ಟು ಸೊಪ್ಪು ತರಕಾರಿಗಳು ಜಾಸ್ತಿ, ಹಣ್ಣುಗಳು, ಫೈಬರ್ ಇರೋ ಫುಡ್ಡನ್ನು ಜಾಸ್ತಿ ತಗೊಳ್ಳಿ. ಆಯಿಲ್ನ, ತುಂಬ ಫ್ರೈಡ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬೆಸ್ಟ್ ಈಸ್ ಯುವರ್ ವಾಕಿಂಗ್. ದಯವಿಟ್ಟು ನಿಮ್ಮ ಹೃದಯವನ್ನು ಕಾಪಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ 5 days ಇನ್ ಎ ವೀಕ್ 45 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿ. ಓಡೋಗೋದೇನು ಬೇಕಿಲ್ಲ, ರನ್ನಿಂಗ್ ಈಸ್ ನಾಟ್ ರಿಕ್ವೈರ್ಡ್. ಸುಮ್ಮನೆ ಎಲ್ಲ ಡಾಕ್ಟ್ರೆ ನಮ್ಮ ಹೆಂಗಸರು ಅಡುಗೆ ಮನೆಯೊಳಗೆ ಕೆಲಸ ಮಾಡ್ತಾನೇ ಇರ್ತಾರೆ, ಅದನ್ನು ನಾವು ಎಕ್ಸಸೈಸ್ ಅಂತ ಕನ್ಸಿಡರ್ ಮಾಡಲ್ಲ. ಯು ಆರ್ ಬೆಟರ್ ದ್ಯಾನ್ ಸಿಟ್ಟಿಂಗ್ ಅಂತೀವಿ ಅಷ್ಟೇ. 45 ನಿಮಿಷ ಡಿಪೆಂಡಿಂಗ್ ಆನ್ ಯುವರ್ ಏಜ್. ಯಾಕಂದರೆ ಯಾವ ಸ್ಪೀಡ್ನ ನಡಿಬೇಕು ಅನ್ನೋದಕ್ಕೆ ನಾನು ನಿಮ್ಗೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ನನಗೆ 70 ವರ್ಷ, ನನ್ನ ಮುಂದೆ ಕೂತಿರೋ ಕ್ಯಾಮ್ರಾಮ್ಯಾನ್ಗೆ 40 ಇರಬೇಕು. ಸೊ ಅವನ್ನ ನಡೆಯೋ ಸ್ಪೀಡ್ ಬೇರೆ, ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ 3 ಇಂಪಾರ್ಟೆಂಟ್ ಫ್ಯಾಕ್ಟ್ರು: ಯುವರ್ ಫುಡ್, ಹೆಚ್ಚು ನೀರು ಕುಡೀರಿ, ಯುವರ್ ನೆಕ್ಸ್ಟ್ ಈಸ್ ಯುವರ್ ಎಕ್ಸರ್ಸೈಸ್, ನೆಕ್ಸ್ಟ್ ನಿಮ್ಮ ಪ್ರಿಕಾಷನ್ಸು. ಎಕ್ಸಸೈಸು ಹೆಂಗೆ ಮಾಡಬೇಕು ಅಂದರೆ, ನಾನು 70 ವರ್ಷದವನು, ನಾನು ಹೆಂಗೆ ನಡಿಬೇಕು ಅಂದರೆ 220 ಮೈನಸ್ ಮೈ ಏಜ್. ಯಾವತ್ತೂ ಕೂಡ ಏಜ್ ಮೈನಸ್ 220 ಒಂದು ಸ್ಟ್ಯಾಂಡರ್ಡ್ ಫಿಗರು. 70ನ್ನು ಮೈನಸ್ ಮಾಡಿದರೆ 150 ಬರುತ್ತೆ. ನನ್ನ ಹೃದಯದ ಬಡಿತ ನಾರ್ಮಲಿ ನಾನು ಕೂತಿದ್ದೀನಲ್ಲ 80 ಇದೆ, 70ರಿಂದ 80. ನನ್ನ ಎಕ್ಸಸೈಸ್ ವರ್ಕ್ ಆಗಬೇಕು ಅಂದರೆ ಅದಕ್ಕಿಂತ ಜಾಸ್ತಿ ಹೋಗಬೇಕು. ಎಷ್ಟು ಜಾಸ್ತಿ ಹೋಗಬೇಕು ಅಂದರೆ, ನಾನು 70 ವರ್ಷದವನು 220 ಮೈನಸ್ ಮಾಡಿದರೆ ಅಷ್ಟಾಗುತ್ತೆ. 20 ವರ್ಷದವನಿಗೆ ಮಾಡಿ 20 ಮೈನಸ್ ಮಾಡಿದರೆ 200 ಬರುತ್ತೆ. ಬಟ್ 150 ಕೂಡ ನಾನು ನಡೀಲಿಕ್ಕಾಗಲ್ಲ, ನನ್ನ ತುಂಬ ಫಾಸ್ಟಾಗಿ ನಡಿಬೇಕು. ಅದಕ್ಕೆ 70% ಆಫ್ ದಿಸ್ ಅಂತೀವಿ ನಾವು.
70%, 150ರಲ್ಲಿ 70% ಅಂದರೆ ನಿಮ್ಗೊಂದು 90 ಚಿಲ್ಲರೆ ಬರ್ತದೆ. ಸೊ ನನ್ನ ಹಾರ್ಟ್ ರೇಟು ನಾನು ನಾರ್ಮಲಾಗಿ ಕೂತ್ಕೊಳ್ಳೋದಕ್ಕಿಂತ ಒಂದು 10-20 ಜಾಸ್ತಿ ಇದ್ದರೆ ಆ ಎಕ್ಸಸೈಸು ಇಂಪಾರ್ಟೆಂಟು ಹಾರ್ಟ್ ಅಟ್ಯಾಕ್ ಆಗ್ದಂಗೆ ನೋಡಲಿಕ್ಕೆ. ಸೊ ಏನಾದರೂ ಪ್ರಿಕಾಷನ್ಸ್ ತಗೋಬೇಕಾ ಹಾರ್ಟ್ ಅಟ್ಯಾಕ್ ಮೇಲೆ? ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಎಕೋಸ್ಪ್ರಿನ್ ಮಾತ್ರೆ ಇಟ್ಟಿರಿ, ಸಾರ್ಬಿಟ್ರೇಟ್ ಅಂತ ಮಾತ್ರೆ ಬರುತ್ತೆ ಇಟ್ಟಿರಿ. ಸೊ ನೀವು ಎಲ್ಲೋ ಒಂದು ಕಡೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಪ್ಯಾಂಟಪ್ರೊಸೋಲ್ ಒಮೆಪ್ರೊಸೋಲ್ ತಗೊಳ್ಳೋದನ್ನು ಬಿಡಿ. ತೊಗೊಂಡ್ರೂ ತೊಂದರೆ ಇಲ್ಲ, ಬಟ್ ಅನುಕೂಲ ಇಲ್ಲ. ಬಟ್ ಹಾಸ್ಪಿಟ್ಲ್ಗಳಿಗೆ ಹೋದಾಗೆ ನೀವು ಡೆಫಿನೆಟ್ಲಿ ಕಾರ್ಡಿಯಾಲಜಿಸ್ಟ್ಗಳಿಗೆ ತುಂಬ ಚೆನ್ನಾಗಿ ಐಡಿಯಾ ಇರುತ್ತೆ. ಅವ್ರು ನಿಮಗೆ ಆಂಜಿಯೋ ಮಾಡಿ ಸ್ಟೆಂಟ್ ಹಾಕಬೇಕು ಅಂತ ಹೇಳ್ತಾರೆ. ಇದೇನು ಅಂದರೆ ಟ್ರೀಟ್ಮೆಂಟ್ ಹೇಳ್ತಾ ಇದ್ದೀನಿ ಈಗ ನಾನು ಇವಾಗ. ರಕ್ತನಾಳ ತುಕ್ಕಿಡಿದು ಬ್ಲಾಕ್ ಆಗಿದ್ರೆ ಸ್ಟೆಂಟ್ ಹಾಕಿದರೆ ಸ್ಟೆಂಟ್ ಒಳಗಿಂದ ಬ್ಲಡ್ ಹೋಗುತ್ತೆ. 2 ವೆಸಲಿಗೆ ಸ್ಟೆಂಟ್ ಹಾಕ್ಬೋದು, ಬಟ್ 3 ವೆಸಲ್ ಬ್ಲಾಕ್ ಆದರೆ ಸ್ಟೆಂಟ್ ಹಾಕೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ ಬೈಪಾಸ್ ಸರ್ಜರಿ ಅಂತ ಮಾಡ್ತಾರೆ, ಕರೋನರಿ ಬೈಪಾಸ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಅಂತ ನೀವು ಕೇಳಿರ್ತೀರಿ. ಈಗೆಲ್ಲ ಅದರಲ್ಲೂ ಕೂಡ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಬಂದಿದೆ, ಬರೀ ಕೀವೋಲ್ ಸರ್ಜರಿ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಆದವನು ಕೂಡ. ಅದರಿಂದ ದಯವಿಟ್ಟು, ಬಟ್ ಚಿಕ್ಕ ಮಕ್ಕಳಲ್ಲಿ ಯಾಕಾಯಿತು ಡಾಕ್ಟ್ರೆ ಅಂದರೆ ಈಗಲೇ ಒಂದು ಮಾತು ಹೇಳ್ತೀನಿ. ಕಾಂಜೆನೈಟಲ್ ಅನಾಮಲೀಸ್ ಆಫ್ ದಿ ಹಾರ್ಟ್ ಅಂತೀವಿ ನಾವು. ಹುಟ್ಟಿದಾಗೆ ಹಾರ್ಟ್ನಲ್ಲಿ ಒಂದು ಹೋಲ್ ಇರುತ್ತೆ, ಅಂದರೆ 2 ಕಂಬದ ಮಧ್ಯೆ, ಏಟ್ರಿಯ ಮಧ್ಯೆ ಕಂಬ ಇರುತ್ತೆ, ವೆಂಟ್ರಿಕಲ್ ಮಧ್ಯೆ ಅದರೊಳಗೆ ತೂತಿತ್ತು. ಅಥವಾ ಬೇರೆ ಅನಾಮಲೀಸ್ ಅಂದರೆ ನಿಮ್ಗೆ ಈಸಿಲಿ ಅರ್ಥ ಆಗ್ಬೇಕಂದ್ರೆ ಕೆಲವು ಮಕ್ಕಳು ಹುಟ್ಟಿದಾಗ 6 ಬೆಳ್ಳಿರ್ತವೆ, ಸೀಡ್ ತೂಟಿ ಇರುತ್ತೆ, ಇವೆಲ್ಲ ಕಾಂಜೆನೈಟಲ್ ಅನಾಮ. ಅದೇ ರೀತಿ ನಿಮ್ಮ ಮಗುವಿನ ಹೃದಯದಲ್ಲಿ ಏನೋ ಪ್ರಾಬ್ಲಮ್ ಇದೆ. ನೀವು ಮಗು ಯಾವಾಗ ಅರ್ಥ ಮಾಡಿದಾಗ ಬ್ಲೂ ಆದರೆ ಅಥವಾ ಮಗುಗಾಗಿಂದಾಗಿ ಏನೋ ತೊಂದರೆ ಬರ್ತಿದೆ, ನೀವು ಚೆಕಪ್ ಮಾಡಿಸ್ದಾಗೆ ಅವಾಗೆ ನಿಮ್ಗೆ ಹೇಳಿರ್ತಾರೆ ಡಾಕ್ಟ್ರ್, ನಿಮ್ಮ ಮಗುಗಿಂತ ಹಾರ್ಟಿನ ಪ್ರಾಬ್ಲಮ್ ಇದೆ ಅಂತ. ಎಷ್ಟೋ ಮಕ್ಕಳಿಗೆ ಹಾರ್ಟನ್ನ ಕರೆಕ್ಟ್ ಮಾಡ್ಬೋದು ಆಪರೇಷನ್ ಮಾಡಿ. ಸೊ ಅದರಿಂದ ಸಣ್ಣ ಮಕ್ಕಳು ಸತ್ವದಾಗ ಎದುರ್ಕೋಬೇಡಿ, ಮಗುಗೆ ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ. ಯಂಗ್ಸ್ಟರ್ಸಿಗೆ ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಟ್ ಈಚೀಚಿನ ಸ್ಟಡಿ, ಅಮೇರಿಕಾದಲ್ಲಿ ಭಾಳ ಜನ ಇಂಡಿಯನ್ಸ್ ಇದ್ದಾರೆ, ನಾವೆಲ್ಲ ಏಷ್ಯನ್ಸ್ ಅಂತೀವಿ. ನಾವು ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ನೇಪಾಳದವರು, ಶ್ರೀಲಂಕಾ, ನಾವು ಜೆನೆಟಿಕಲಿ ವೀಕ್ ಇದ್ದೀವಿ. ಅಂದರೆ ಅಮೇರಿಕನ್ಸಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ 60 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ ನಮ್ಮಲ್ಲಿ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್. ಅದು ಯಾಕಂದ್ರೆ ನಮ್ಮ ಜೀನ್ಸ್ ಅಂತೀವಿ ನಾವು. ಅದಕ್ಕೆ ಇನ್ನೂ ಈಸಿಲಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನೀವು ನೋಡಿ, ಯುರೋಪ್ಗೆ ಹೋಗಿ ಅಮೇರಿಕಾಗೆ ಹೋಗಿ ಯಾರು ನಮ್ಮ ಥರ ಹೊಟ್ಟೆ ಇರಲ್ಲ. ಪಾಟ್ ಬೆಲ್ಲಿ ಅಂತೀವಿ ನಾವು, ಆ್ಯಪಲ್ ಬೆಲ್ಲಿ ಅಂತೀವಿ ನಾವು. ಸೊ ನಾನು ಭಾಳ ಈಸಿಯಾಗಿ ತುಂಬ ಜನಕ್ಕೆ ಹೇಳ್ತೀನಿ, ಲಾಂಗರ್ ದಿ ಬೆಲ್ಟ್ ಶಾರ್ಟರ್ ದಿ ಲೈಫ್. ಅಂದರೆ ನಿಮ್ಮ ಬೆಲ್ಟ್ ಉದ್ದ ಇದ್ದಷ್ಟು ನಿಮ್ಮ ಆಯುಸ್ ಕಡಿಮೆ ಆಗುತ್ತೆ ಅಂತ. ಅಂದರೆ ನಿಮ್ಮ ಹೊಟ್ಟೆ ಕರಗಿಸಿ ಅಂತ ಹೇಳ್ತೀವಿ, ಅದಷ್ಟು ಈಸಿ ಅಲ್ಲ, ಅದು ನಮಗೆ ಗೊತ್ತಿದೆ. ಸೊ ಆದ್ದರಿಂದ ಭಾರತ ದೇಶದ ಜನಗಳಿಗೆ ಅಮೇರಿಕಾದೊಳಗಿದ್ರು, ನಿಮ್ಮ ದೇಶದೊಳಗೆ ಅಂದರೆ ನಮ್ಮದೇ ದೇಶದೊಳಗಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ಈಚೀಚೆಗೆ ರಿಪೋರ್ಟಿಂಗು ಜಾಸ್ತಿ ಆಗುತ್ತೆ. ಮೊದಲಿಗೆ ಯಾರಿಗೂ ಗೊತ್ತಾಗ್ತಿಲ್ಲ, ಹಳ್ಳಿಯೊಳಗೆ ಯಾರು ಸತ್ತೋದ್ರು ಅಂದರೆ ಏನೋ ಲಾಕ್ವಾ ಹೊಡಿತು ಸತ್ತೋದ್ರು, ಅಥವಾ ಅವ್ರು ಯಾರ ಮಾಟ ಮಾಡಿಸಿದ್ರು ಸತ್ತೋದ್ರು ಅಂತಾರೆ. ಬಟ್ ಇವತ್ತು ಭಾಳ ಈಸಿ ಎವಿಡೆನ್ಸ್ ಇರೋದ್ರಿಂದ ತುಂಬ ಜನ ಸಾಯೋದು ನಮಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಸೆಲೆಬ್ರಿಟಿಗಳು ಸತ್ತಾಗೆ ಇದು ನ್ಯೂಸ್ ಆಗೋದು ಎಲ್ಲ ಎದುರ್ಕೊಂಡು ಜಯದೇವ ಮುಂದೆ ಕ್ಯೂ ನಿಂತ್ಕೊಳ್ತಾರೆ. ಇಲ್ಲ, ಮತ್ತೇನು ಮಾಡಬೇಕು ಅಂದರೆ ಅಟ್ಲೀಸ್ಟ್ 30 ಇಯರ್ಸ್ ಆದಮೇಲೆ ಆ್ಯನ್ಯಲಿ ಒಂದು ECG ಆದರೂ ಮಾಡಿಸಿ, ಆ್ಯನ್ಯಲ್ ಚೆಕಪ್ ಅಂತೀವಿ ನಾವು. ಸೊ ಹಂಗಾಗಿ ಆದ್ದರಿಂದ ದಯವಿಟ್ಟು ಹೃದಯ ಆಘಾತದ ಬಗ್ಗೆ ತುಂಬ ಹೆದರ್ಕೋಬೇಡಿ. ಹೃದಯ ಆಘಾತ ಆದರೂ ಕೂಡ ನಿಮ್ಮನ್ನು ಉಳಿಸ್ಬೋದು. ಅಪರೂಪಕ್ಕೆ ಕೆಲವರು ಮಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಹಾರ್ಟ್ ಅಟ್ಯಾಕ್ ಆದಮೇಲೆ ಬೈಪಾಸ್ ಆದಮೇಲೆ ಚೆನ್ನಾಗೇ ಇರ್ತಾರೆ. ಸೊ ಮೊದಲ ಕಾಲದಾಗ ಮೆಟ್ಲು ಹತ್ಬೇಡ ಇವೆಲ್ಲ ಹೇಳೋರು, ಇವತ್ತೇನೂ ಇಲ್ಲ. ಸೊ ಹಂಗಾಗಿ ದಯವಿಟ್ಟು ಹೃದಯದ ಬಗ್ಗೆ ನಿಮ್ಮ ಗಮನವಿರಲಿ. ಚೆನ್ನಾಗಿ ನೀರು ಕುಡೀರಿ, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ, ಪ್ರೋಟೀನ್ಸ್ ತೊಗೊಳ್ಳಿ ಇನ್ ದ ಫಾರ್ಮ್ ಆಫ್ ಎಗ್.